ಗಂಡನ ಜೊತೆಗೆ ಫಸ್ಟ್ ಔಟಿಂಗ್ ನಮ್ಗೆ ಇವತ್ತು. ಅವರು ಫಸ್ಟ್ ಕೇಳಿದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ವಿಡಿಯೋ ಮಾಡ್ರಿ, ಕಂಟೆಂಟಿಗೆ ಏನಾದ್ರೆ ಮಾಡ್ಬಿಡ್ರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಸ್ಥಾ ಕನ್ನಡ ವ್ಲಾಗ್ಸ್. ಇವತ್ತು ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ಇವಾಗ ಹೊರಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಹೊರಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಅಲ್ಲಿಂದ ಸ್ವಲ್ಪ ಬೇರೆ ಪ್ಲಾನ್ಸ್ ಇದೆ, ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಶಾಪಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು 2-3 ಡೇಸ್ ಬ್ಯಾಕೆ ಡಿಸೈಡ್ ಮಾಡಿದ್ವಿ ಈಗ. ಬಟ್ ಹೋಗ್ತಾ ಇರೋದು ಇವತ್ತೊಂಥರ, ಯಾಕಂದರೆ ನಾರ್ಮಲಿ ಯಾವಾಗಲೂ ನಾವು ಹೋಗ್ತಾ ಇದ್ದಿದ್ದು ಬೈಕ್ ಅಥವಾ ಕಾರಲ್ಲಿ. ಬಟ್ ಈ ಸತಿ ಫಸ್ಟ್ ಟೈಮ್ ಸ್ವಲ್ಪ ಡಿಫ್ರೆಂಟಾಗಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಅವ್ರ ಮನೆಯಿಂದ ಮತ್ತೆ ಅವ್ರ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಮತ್ತೆ 2 ಕಾರ್ ಅಂದರೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯಿಂದ ಅವ್ರ ಮನೆಗೆ ಡೈರೆಕ್ಟಾಗಿ ಬಸ್ ಇದೆ. ಸೊ ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಂದರು ಅಟ್ಲೀಸ್ಟ್ ಒಂದು ಹಾಯ್ ಏನಾದರೂ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ವೈಫ್ ತುಂಬಾ ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ನಿಮ್ಗೋಸ್ಕರ. ಬಾಯ್. ಈ ಬಸ್ಸಿಗೆ ವೇಟ್ ಮಾಡೋದೇ ಒಂಥರ ಚೆನ್ನಾಗಿದೆ. ನೀವು ಯಾವಾಗ ಬರುತ್ತೆ, ಖಾಲಿ ಇರುತ್ತಾ ಅಂತ ನೋಡ್ತಾ ಇದ್ದೀನಿ. ಹೆಂಗಿದೆ ಹೇಳ್ತೀನಿ ಬಸ್ ಎಕ್ಸ್ಪೀರಿಯನ್ಸ್? ತುಂಬಾ ದಿನ ಆದ್ಮೇಲೆ ಬಸ್ಸಲ್ಲಿ ಹೋಗ್ತಾ ಇರೋದು ಖುಷಿ ಅನಿಸ್ತಾ ಇದೆ. ಟ್ರಾಫಿಕ್ ಟೆನ್ಷನ್ ಇಲ್ಲ, ತುಂಬ ಟೈಮ್ ಆಗಿರ್ತೀನಿ. ಆಲ್ಮೋಸ್ಟ್ ನಾನು ವೋಲ್ವೋ ಬಸ್ಸಿಗೆ ಓಡಾಡ್ದೇನೆ 5-6 ವರ್ಷನೇ ಆಗಿತ್ತು ಅನಿಸುತ್ತೆ. ನಾನು 5-6 ವರ್ಷದಿಂದ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿರಲಿಲ್ಲ. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲ ಹೊಡಿತಾರೆ. ಫಸ್ಟಿಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬಸ್ಗೆ ಹೋಗ್ತಾ ಇದ್ದೆ. ಬಟ್ ಕರೋನಾ ಬಂದು ಹೋಗಿರಲಿಲ್ಲ, ಫ್ರಮ್ ಹೋಮ್. ಆಮೇಲೆ ಮದುವೆ ಈಗ ಚೆನ್ನಾಗಿದೆ, ಅಪ್ಡೇಟ್ ಆಗ್ತಾ ಇದೆ. ಹೋಗ ಅಲ್ಲಿ ಹೋದೆ ಏನಾಗುತ್ತೆ ಅಂತ ನೋಡುವ ನೆಕ್ಸ್ಟ್. ಫೈನಲಿ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಅವ್ರ ಮನೆ ಇರೋದು KR ಪುರಮ್ಮು. ಫಸ್ಟೆಲ್ಲ ಬಂದ ತಕ್ಷಣ ನಾನು ನನ್ನ ಫ್ರೆಂಡು ನಾವಿಬ್ಬರು ಫಸ್ಟ್ ಮಾತಾಡ್ಕೊತಿದ್ವಿ. ಇವಾಗ ಹಂಗಲ್ಲ, ಫಸ್ಟ್ ಬಂದ ತಕ್ಷಣ ಗುಂಡ ಏನು ಮಾಡ್ತಿದ್ದಾನೆ ಅವನನ್ನು ಫಸ್ಟ್ ಮಾತಾಡ್ಸೋದು. ಅವನನ್ನು ಮಾತಾಡಿಸಿ ಆದಮೇಲೆ ನೆಕ್ಸ್ಟ್ ನಾವೆಲ್ಲ ಮಾತಾಡೋದು. ಜಸ್ಟ್ ಇವಾಗ ನೋಡಿ 5 ನಮ್ಮ ಗುಂಡ. ಸೊ ನೆಕ್ಸ್ಟ್ ಮಂತ್ ಇವನಿಗೆ ನೇಮಿಂಗ್ ಸೆರೆಮನಿ ಮಾಡ್ತಾ ಇದ್ದಾರೆ. ಇವನಿಗೆ ಇವಾಗಲೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಯಾರಾದರೂ ಡ್ಯಾನ್ಸ್ ಮಾಡಿದ್ರೆ ತುಂಬ ಖುಷಿ ಆಗ್ಬಿಡ್ತಾನೆ. ಅದಕ್ಕೆ ನಾವೆಲ್ಲರೂ ಆಲ್ಮೋಸ್ಟ್ ಇವನ ಎದುರುಗಡೆ ಡ್ಯಾನ್ಸ್ ಮಾಡಿಬಿಟ್ಟೆ ಇವನನ್ನು ಸಮಾಧಾನ ಮಾಡ್ತಾ ಇದ್ದೀವಿ. ಎರಡು ಕೈ ಹಿಡ್ಕೊಂಡು ಇಲ್ಲಿ ಮೊಬೈಲ್, ಅಯ್ಯೋ ಪೋಸ್ ಕೊಡ್ತಾನೆ. ಮೊಬೈಲ್ ಇಟ್ಕೊಂಡು ಗುಂಡನ ಜೊತೆಗೆ ಫಸ್ಟ್ ಔಟಿಂಗ್ ನಮ್ಗೆ ಇವತ್ತು. ಫಸ್ಟ್ ಟೈಮ್ ಹಾಸ್ಪಿಟಲ್ ಬಿಟ್ಬಿಟ್ಟು ಹೊರಗಡೆ ಹೋಗ್ತಿರೋದು ಇವತ್ತು ಬೇರೆ ಕಡೆಗೆ. ಸುಮ್ಮನೆ ತಂದ್ಬಿಡು ಪಾಪ, ಅದೇ ಒಳ್ಳೆ ಹುಡುಗ. ಏ ಮೊಬೈಲ್ ಖುಷಿ ನೋಡೋನಿಗೆ ಡ್ಯಾನ್ಸ್ ಮಾಡಿ ಕಲ್ಸಿಟ್ಬಿಟ್ಟು ಎಲ್ಲರೂ ಅಂತ ಮಾಡು ಡ್ಯಾನ್ಸ್ ಅಂತ. ಡ್ಯಾನ್ಸ್ ಮೊಬೈಲ್ ಬೇಕಾ? ಗುಂಡನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಯಿತು. ಅದಕ್ಕೆ ಇವಾಗ ಹೊರಡೋಣ ಶಾಪಿಂಗಿಗೆ ಅಂತ. 1 o'clock ಆಗಿದೆ. ಇವ್ರ ಮನೆಯಿಂದ KR ಪುರಮಿಂದ 1 hour ಇದೆ ನಾರಿತ್ವ ಅಂತ. ನಾರಿತ್ವಕ್ಕೆ ಹೋಗ್ತಾ ಇದ್ದೀವಿ, ನಾಗರಬಾವಿಲಿದೆ. ನೋಡಿಲಿ, ನಾನು ನೀನು ಅಜ್ಜಿ ನಿಮ್ಮಮ್ಮ ಆ ಕಡೆ ತಿರುಗಡೆ. ಫಸ್ಟ್ ಟೈಮ್ ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳು ಗುಂಡ. ತುಂಬಾ ದಿನ ಆದ್ಮೇಲೆ ಕಿಯಾದಲ್ಲಿ ಹೋಗ್ತಿದೀವಲ್ಲ. ಎಷ್ಟು ಟ್ರಿಪ್ ಹೊಡ್ಸೋದು ನಮ್ಮನಿದು. ತುಂಬ ಹೆವಿ ಟ್ರಾಫಿಕ್ ಇದೆ. KR ಪುರಮಿಂದ ನಾಗರಬಾವಿಗೆ ಇವಾಗ 1.5 hour ತೋರಿಸ್ತಾ ಇದೆ, ಅದು ಮಧ್ಯಾಹ್ನ. ಗೊತ್ತಿಲ್ಲ ಅಷ್ಟೋ ತನಕ ಇವನು ಹೇಗಿರ್ತಾನೆ ಅಂತ. ಫಸ್ಟ್ ಟೈಮ್ ಇವನು ಈ ಥರ ಔಟಿಂಗ್ ಬರ್ತಾ ಇರೋದಲ್ವಾ, ಕಾರಲ್ಲೆಲ್ಲ ಕೂರಿಸ್ಕೊಂಡು 1 hour ಟ್ರಾವೆಲ್ ಮಾಡ್ತಾ ಇರೋದು. ಅದಕ್ಕೆ ಹೆದರಿಕೆ ಆಗ್ತಾ ಇತ್ತು. ಬಟ್ ಓಕೆ, ಅವನು ಔಟ್ಸೈಡೆಲ್ಲ ನೋಡ್ಕೊತ ವೆಹಿಕಲೆಲ್ಲ ನೋಡ್ತಾ ಟೈಮ್ ಪಾಸ್ ಮಾಡ್ದ. 2:30 ಆಗಿತ್ತು. ಇವಾಗ ರೀಚ್ ಆದ್ವಿ ನಾರಿತ್ವ. ಔಟ್ಸೈಡೆಲ್ಲ ಈ ಥರ ಪಾಟ್ಸ್ ಎಲ್ಲ ಇಟ್ಟಿದ್ರು, ಚೆನ್ನಾಗಿ ಅನಿಸ್ತು ನಂಗೆ ಅದೆಲ್ಲ ನೋಡಿ. ಸ್ಟೋರ್ ಒಳಗಡೆನೇ ಎಂಟ್ರಿ ಕೊಡಬೇಕಾದ್ರೇ ಫ್ರಂಟಲ್ಲೇ ರಾಧಾಕೃಷ್ಣನ್ ಇಟ್ಟಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಆಫ್ಟರ್ನೂನ್ ಆಗಿರೋದ್ರಿಂದ ಸ್ವಲ್ಪ ಜನ ಕೂಡ ಕಮ್ಮಿ ಇದ್ರು ಅಂತ ಅಂದ್ಕೊತೀನಿ.
ಆನ್ಲೈನ್ ಡೆಲಿವರಿ ಕೂಡ ಅವೈಲಬಲ್ ಇದೆ ಇವ್ರ ಹತ್ರ. ನಾವು ಆನ್ಲೈನ್ ಥ್ರೂ ಬುಕ್ ಮಾಡಿದ್ರೆ ಅವರು ಮನೆಗೇ ಹೋಮ್ ಡೆಲಿವರಿ ಕೊಡ್ತಾರೆ. ನನಗೆ ಈ ರಾಧಾಕೃಷ್ಣ ತುಂಬ ಇಷ್ಟ ಆಯಿತು, ಅದನ್ನೇ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ. ಆ್ಯಂಡ್ ಒಂದು ಸತಿ ಫುಲ್ ಸ್ಟೋರ್ನ ವೀಡಿಯೋ ಮಾಡ್ತೀನಿ ಅಂತ ಕೇಳಿದೆ. ಅವರು ಓಕೆ ಬಟ್ ಪರ್ಚೇಸ್ ಮಾಡ್ತಿರಲ್ಲ ಅಂತ ಅಂದರು. ಹೌದು ಅಂತ ಅಂದ್ವಿ. ಸೊ ಸಿಂಪಲಾಗಿ ಒಂದು ಸ್ವಲ್ಪ ಫುಲ್ ಒಂದು ಸತಿ ವೀಡಿಯೋ ತೊಗೊಳ್ಳೋಣ ಅಂತ 2 ಫ್ಲೋರ್ ಇದೆ ಇವ್ರದ್ದು. ವೀಡಿಯೋ ತೊಗೊಂಡೆ. ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಬೇಕಾದ್ರೆ ನಮ್ಮ ಮನೇಲಿ ಸಿದ್ದು ಮತ್ತು ಸಂಪ್ರೀತ ಇಬ್ಬರು ಹೋಗ್ಬಿಟ್ಟು ಆಲ್ರೆಡಿ ಸ್ಯಾರಿ ಶಾಪಿಂಗ್ ಸ್ಟಾರ್ಟ್ ಮಾಡಿದರು. ಬಟ್ ಅವ್ರ ಅಮ್ಮ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಪಾಪು ಹಿಡ್ಕೊಂಡು ಔಟ್ಸೈಡೇ ಇದ್ದರು. ಸೊ ಸ್ವಲ್ಪ ಹೊತ್ತು ಬಿಟ್ಟು ಒಳಗಡೆ ಬರೋಣ ಅಂತ ಅನ್ಕೊತಿದ್ರು. ಅದಕ್ಕೆ ನಾವೊಂದು ಸ್ವಲ್ಪ ಸ್ಯಾರೀಸ್ ಇವಾಗಲೇ ಸ್ಟಾರ್ಟ್ ಮಾಡಿ ಶಾಪಿಂಗ್ ಮಾಡೋಣ ಅಂತ ಸ್ಯಾರೀಸ್ ಎಲ್ಲ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ನೋಡ್ತಾ ಇರೋದು ಪ್ಯೂರ್ ಸಿಲ್ಕ್ ಸ್ಯಾರೀಸು. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ನಿಮಗೆ ಬ್ಲೂ ಕಲರ್ ಬರುತ್ತೆ, ಬಾರ್ಡ್ರು ಸ್ಕೈ ಬ್ಲೂ ಕಲರ್ ಬರುತ್ತೆ. ಬ್ಲೌಸ್ ಕೂಡ ಆಪೋಸಿಟ್ ಕಾಂಟ್ರಾಸ್ಟಲ್ಲಿ ಸಿಗುತ್ತೆ. ಬಟ್ ಅದು ಪ್ರೈಸ್ ಕೂಡ ಸ್ಟಾರ್ಟಿಂಗ್ ನಿಮಗೆ 7,000-8,000 ಆಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ ಬ್ಲೂ ಕಲರ್ ಒಂಥರ ಬಾಡಿ ಆ್ಯಂಡ್ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಬರುತ್ತೆ. ಇದು ಸ್ಟಾರ್ಟಿಂಗ್ ಪ್ರೈಸು 7,000 ಇದೆ. ನಿಮಗೆ 2 ಕಲರ್ ಅಂದರೆ ಫುಲ್ ಬಾಡಿ ಪ್ಲೈನು ಜಸ್ಟ್ ಬಾರ್ಡ್ರು ಅಂತ ಅಂದರೆ ಆ ಥರ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಲ್ಲಿ 6,000-7,000 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 3D ಪ್ರಿಂಟು ಅವೆಲ್ಲದು ನಿಮಗೆ 12,000-14,000 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವೆಲ್ಲ ನಿಮಗೆ ಶಿಫಾನ್ ಬನಾರಸಿ ಪ್ರಿಂಟೆಡ್ ಸ್ಯಾರೀಸ್ ಕೂಡ ಇದೆ ಇಲ್ಲಿ ಅವೈಲಬಲ್ಲು. ಆಪ್ಷನ್ಸ್ ತುಂಬ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಪ್ರೈಸ್ ಡಿಪೆಂಡ್ಸ್, ನೀವು ಯಾವ ಥರ ಚೂಸ್ ಮಾಡ್ತೀರ ಅನ್ನೋದ್ರ ಮೇಲೆ. ಪ್ಲೈನ್ ಸ್ಯಾರೀಸ್ಗಳೆಲ್ಲ ಹೋದರೆ ಆಲ್ಮೋಸ್ಟ್ ನಿಮಗೆ 7,000-8,000 ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಪ್ರಿಂಟೆಡ್ ಡಿಸೈನ್ ಬೇಕು ಅಥವಾ 3D ಪ್ರಿಂಟ್ ಬೇಕು ಅಂತ ಡಿಫ್ರೆಂಟ್ ಕಲರ್ ಇರಬೇಕು ಅಂತೆಲ್ಲ ಚೂಸ್ ಮಾಡೋಕ್ಕೆ ಹೋದರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ 12 ಸ್ಟಾರ್ಟ್ ಆಗುತ್ತೆ. 12 ಸ್ಟಾರ್ಟ್ ಆಗಿಬಿಟ್ಟು ಆಲ್ಮೋಸ್ಟು 18-19ವರೆಗೂ ಪ್ರೈಸಸ್ ಇರೋದನ್ನ ನಾವು ಚೆಕ್ ಮಾಡಿದ್ವಿ. ಪ್ಲೈನಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ, ಆಪ್ಷನ್ಸು ಕೂಡ ನಿಮಗೆ 4-5 ಕಲರ್ ಆಪ್ಷನ್ಸ್ಗಳಲ್ಲಿ ಸಿಗುತ್ತೆ. ಪ್ಲೈನು ಸ್ವಲ್ಪ ಟೈಮ್ ಆಗೋಯ್ತಲ್ಲ, ಅದಕ್ಕೆ ಗುಂಡನ್ನು ಒಳಗಡೆ ಕರ್ಕೊಂಬರಕ್ಕೆ ಹೇಳಿದ್ವಿ. AC ಕೂಡ ಸ್ವಲ್ಪ ಆಫ್ ಮಾಡ್ತೀವಿ ಅಂತ ಹೇಳಿದ್ರು. ಬಾಡಿ ಓವರ್ ಪಿಂಕ್ ಅಲ್ಲಿ ಬರುತ್ತೆ. ನೀವು ಡ್ರೈಪ್ ಮಾಡಿ ನಿಮಗೆ ಪಿಂಕ್ ಬಂದು ನೀವು ಇದು ವರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಬೇಕಲ್ವಾ ಬ್ಲೌಸಿಗೆ? ಚೆನ್ನಾಗಿರುತ್ತೆ. ಅಂದರೆ ಇದು ಪ್ಲೈನ್ ಬಂದಿದೆಯಲ್ವಾ? ಓಕೆ. ಅಂದರೆ ಇದು ಎಷ್ಟು GSM ಎಷ್ಟು ಬರುತ್ತೆ ಇದು? ಇದು ನಿಮಗೆ ಒಂದು 65-70 GSM ಬರುತ್ತೆ. ಓಕೆ. ಸೊ 60ಇಂದ GSM ಸ್ಟಾರ್ಟ್ ಆಗುತ್ತೆ. ಅಪ್ ಟು ಎಷ್ಟುವರೆಗೂ GSM? 120 GSM ವರೆಗೂ ಇದೆ. ಇದೊಂದು ಸ್ಯಾರಿ ನೋಡಿದ್ವಿ, ಬ್ಲೂ ಮತ್ತು ಪಿಂಕ್ ಕಲರ್ ಬಾರ್ಡ್ರು. ಇದ್ರ ಪ್ರೈಸ್ ಬಂದುಬಿಟ್ಟು 7,490 ಇತ್ತು. ಆ್ಯಂಡ್ ಒಂದು 10-20% ಸ್ಟೋರಲ್ಲಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಸ್ಕೌಂಟ್ ಇದೆ ಅಂತ ಹೇಳಿದ್ರು. ಆ್ಯಂಡ್ ನಾವು 3D ನೋಡೋಣ ಅಂತ ನನಗೂ ಅದು ಆ ಕಲರ್ ಇಷ್ಟ ಆಯಿತು. ನಂಗೆ ಅದು ಮತ್ತು ಈ ಬ್ಲೂ ಇದೆರಡರಲ್ಲಿ ಯಾವ್ದಾದ್ರು ಒಂದು ಚೆನ್ನಾಗಿ ಅನಿಸ್ತಾ ಇದೆ. ಈ 3D ಪ್ರೈಸ್ ನೋಡಿದ್ರೆ 15,550 ರೂಪೀಸ್ ಇತ್ತು. ಇದು ನೀವು ಬಾರ್ಡ್ರ್ ಕಾಂಟ್ರಾಸ್ಟ್ ಬರುತ್ತೆ ಇದು. ಓಕೆ. ಇದು ಪಲ್ಲು. ಬ್ಲೌಸ್ ಯಾವ್ದು ಇದರಲ್ಲಿ? ಓಕೆ. ಅದು ಪ್ಲೈನ್ ಬ್ಲೌಸು. ಇದು ಸ್ಟಾರ್ಟಿಂಗ್ಗೆ ಪ್ರೈಸ್ ಬಂದು 12-14 ಸ್ಟಾರ್ಟ್ ಆಗುತ್ತೆ. ಬಿಲ್ಲಿಂಗ್ ಹೇಳ್ತಾರೆ. ಆ್ಯಂಡ್ ಇವಾಗ ಪ್ಲೇನ್ 3D ನೋಡ್ತಾ ಇದ್ದೀವಿ. ಇದು ಕೂಡ ಸ್ಟಾರ್ಟಿಂಗ್ ಅಷ್ಟೇ 12-15 ಸ್ಟಾರ್ಟ್ ಆಗುತ್ತೆ. GSM ಕೂಡ ಇದು 70-120 GSM ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಇವಾಗ ಇದು ರೆಡ್ ಆ್ಯಂಡ್ ಬ್ಲೂ ಇದೆಯಲ್ಲ, ಇದು ಶಿಫಾನ್ ಪ್ರಿಂಟ್ ಸ್ಯಾರಿ ಅಂತೆ. ಅಂದರೆ ಪ್ಯೂರ್ ಸಿಲ್ಕಲ್ಲಿ ಬರಲ್ಲ, ಅದು ಸ್ವಲ್ಪ 60 GSM ಇಂದ ಬರುತ್ತೆ. ಆ ಥರದ್ದೆಲ್ಲ ಆದರೆ ಒಂದು 6,000 ಸಿಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಇದು ಒಂದು ನೋಡಿದ್ವಿ, ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟಲ್ಲಿ. ಆ್ಯಂಡ್ ಇದು ಅಷ್ಟೇ 3D ಪ್ರಿಂಟ್ ಸ್ಯಾರಿ. ಬೇರೆ ಕಲರ್ ಸಿಗುತ್ತೆ. ಇದು ಬಾಡಿ ಓವರ್ ಬರುತ್ತೆ. ಬ್ಲೌಸ್ ಬರುತ್ತೆ.
ಬಾಡಿ ಆ್ಯಂಡ್ ಬಾರ್ಡರ್ ಎರಡು ಒಂದೇ ಕಲರಲ್ಲೇ ಬೇಕು, ಪ್ಯೂರ್ ಬೇರೆ ಬೇರೆ ಕಲರ್ ಬೇಡ ಅಂತ ಅಂದ್ರೂ ಆ ರೀತಿ ಸೀರೆ ಕೂಡ ಇಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಬಂದು 1 ಅವರ್ ಆಗೋಯ್ತು. 1 ಅವರಲ್ಲಿ ನಾವೀಗ ಫೈನಲಿ ಈ 4 ಸ್ಯಾರಿನ ಚೂಸ್ ಮಾಡಿದ್ದೀವಿ. ಈ 4 ಸ್ಯಾರಿಯಲ್ಲಿ 1 ಸ್ಯಾರಿ ಪರ್ಚೇಸ್ ಮಾಡೋದು ಅಂತ ಫೈನಲ್ ಆಗಿದ್ದಾಳೆ ಸಂಪ್ರೀತ. ಇವಾಗ ಯಾವ ಸ್ಯಾರಿ ಫೈನಲ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈಗ. ಅಪೋಸಿಟ್. ಸೊ ಫೈನಲಿ ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಿದ್ಲು. ನೆಕ್ಸ್ಟ್ ನಾನು ಸ್ಯಾರೀಸು ಸ್ಟಾರ್ಟ್ ಮಾಡಿದೆ 3D ಪ್ರಿಂಟಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು. ಇದು ಅಷ್ಟೇ ನಿಮಗೆ 3D ಪ್ರಿಂಟಲ್ಲಿ ಡಿಫ್ರೆಂಟ್ ಕಲರ್ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಫೈನಲಿ ಈ 4 ಸ್ಯಾರಿಗೆ ಬಂದಿದ್ದೀನಿ. ಈ 4 ಸ್ಯಾರಿನಲ್ಲಿ ಎಲ್ಲ ಸ್ಯಾರಿನೂ ವೇರ್ ಮಾಡಲ್ಲ ಅಂದರು. ಸೊ ಅದಕ್ಕೆ ನಾನು ಫಸ್ಟ್ ಒಂದು ಸ್ಯಾರಿನ ನಾನೇ ವೇರ್ ಮಾಡಿ ನೋಡಿದೆ. ಆ್ಯಂಡ್ ಇದನ್ನು ಒಂದು ಪಿಂಕು ನೋಡಿದೆ. ನಂಗೆ ಲಾಸ್ಟಿಗೆ ಓಕೆ ಈ ಸೀರೆನೇ ವೇರ್ ಮಾಡಿ ತೋರಿಸಿ ಅಂತ ಅಂದೆ. ಸೊ ಈ ಸೀರೆನೇ ವೇರ್ ಮಾಡ್ತೀವಿ ಅಂತ ಅಂದರು. ಬಟ್ ಈ ಥರ 3D ಪ್ರಿಂಟಲ್ಲಿ ನನಗೆ 3-4 ಕಲರ್ ಮಾತ್ರ ಆಪ್ಷನ್ಸ್ ಇಷ್ಟ ಆಯಿತು ಅಷ್ಟೇ. ಮತ್ತೆಲ್ಲ ಕಲರ್ಸು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಎಲ್ಲ ಬ್ರೌನು, ವೈಟು ಮತ್ತು ಕ್ರೀಮಲ್ಲೆಲ್ಲ ಇತ್ತು. ಆ ಥರ ಬೇಡ ಅಂದ್ಬಿಟ್ಟು ನಾನೊಂದು 4 ಸ್ಯಾರಿನಲ್ಲಿ ಈ ಸ್ಯಾರಿ ಚೂಸ್ ಮಾಡಿದೆ. ಅದಕ್ಕೆ ಈ ಸ್ಯಾರಿನೇ ಸ್ವಲ್ಪ ವೇರ್ ಮಾಡಿ ತೋರ್ಸೋಕ್ಕೆ ಹೇಳಿದೆ. ವೇರ್ ಮಾಡಿ ತೋರಿಸಿದ್ರು. ಸೊ ನನಗೆ ಈ ಸ್ಯಾರಿ ಓಕೆ ಆಯಿತು ಫೈನಲಿ. ಆಲ್ಮೋಸ್ಟ್ 1 ಅವರ್ ನಂದು ಮತ್ತೆ ಎಕ್ಸ್ಟ್ರಾ ಆಯಿತು. ವೆಯ್ಟ್ ಮಾಡಿ ಒಂದು ತೊಗೊಂಡೆ ಆ ಸ್ಯಾರಿನ. ಗುಂಡ ಬೇರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಅದಕ್ಕೆ ಬೇಗ ಮುಗಿಸ್ಬೇಕಾಗಿತ್ತು. ಬೇಗ ಮುಗಿಸೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಸಿಲ್ಕ್ ಸ್ಯಾರೀಸ್ ಬಿಟ್ಬಿಟ್ಟು ಸೆಮಿ ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ, ಶಿಫಾನ್ ಸ್ಯಾರಿ, ಜಾರ್ಜೆಟ್ ಸ್ಯಾರಿ ಎಲ್ಲ ರೀತಿ ಸ್ಯಾರಿಗಳು ಇಲ್ಲಿ ಅವೈಲಬಲ್ ಇದೆ. ಓಕೆ, ಪ್ಲೈನ್ ಬ್ಲೌಸ್ ಬರುತ್ತೆ ಇದಕ್ಕೆ. ಓಕೆ, ಬಾಡಿ ಓವರಾಲ್ ನಿಮ್ಗೆ ಈ ಥರ ಜರಿ ವಿಂಗೆಲ್ಲ ಬರುತ್ತೆ. ಹಾಂ, ಫುಲ್ ಬಾಡಿ ಈ ಥರ. ಇಲ್ಲೂ ತುಂಬ ಆಪ್ಷನ್ಸ್ ಇದ್ದಾವೆ. ನನಗೆ ಈ ಸ್ಯಾರಿ ಇಷ್ಟ ಆಯಿತು. ಬಟ್ ಕಲರು ಬ್ಲ್ಯಾಕ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಲರ್ ನೋಡ್ತಾ ಇದ್ದೀನಿ. ಅವಳು ಈ ಗ್ರೀನ್ ಕಲರ್ ಸ್ಯಾರೀಸ್ ನೋಡ್ತಾ ಇದ್ದಾಳೆ. ಗ್ರೀನ್ ಕಲರ್ ಸ್ಯಾರೀಸ್ ಅವಳಿಗೆ ಇಷ್ಟ ಆಯಿತು. ಅಂದರೆ ಸಿಂಪಲ್ಲಾಗಿ ಯಾರಿಗಾದರೂ ಬಂದವರಿಗೆ ಗಿಫ್ಟ್ ಕೊಡೋಕ್ಕೆ ಅಥವಾ ಎಲ್ಲರೂ ಟೆಂಪಲ್ಗೆ ಮನೆ ಹತ್ರ ಹೋಗಬೇಕಾದ್ರೆ ವೇರ್ ಮಾಡೋಕ್ಕೆ, ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ಈ ಥರ ಸ್ಯಾರೀಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇದೆ ಸ್ಯಾರೀಸು. ಹಾಗಾಗಿ ಆ ಥರ ಸ್ಯಾರೀಸ್ನೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಒಂದೊಂದಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಾ ಇದ್ದೀವಿ. ನಾನು ಇದೊಂದು ಸ್ಯಾರಿ ನೋಡಿದೆ. ಆ್ಯಂಡ್ ಈ ಸ್ಯಾರಿ ನಾನು ಆನ್ಲೈನಲ್ಲಿ ತೋರಿಸ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ನೋಡಬೇಕಾದ್ರೆ ಅಷ್ಟು ಚೆನ್ನಾಗೇ ಇರಲಿಲ್ಲ. ಆ್ಯಂಡ್ ಆನ್ಲೈನಲ್ಲಿ ಅಥವಾ ಇನ್ಸ್ಟಾ ಪೇಜಲ್ಲಿ ನೋಡಬೇಕಾದ್ರೇ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಬಟ್ ಇಲ್ಲಿ ಬಂದು ನೋಡಿದಾಗ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ನಿಮಗೆ ಇವೆಲ್ಲ 1000-1500ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಲಿಟಿನೂ ನಾವು ಚೂಸ್ ಮಾಡಿ ಸ್ಯಾರಿನ ತೊಗೊಬೇಕು. ಇಲ್ಲಿ ಕೆಲವೊಂದೆಲ್ಲ 1000 ರೂಪೀಸ್ ಸ್ಯಾರೀಸ್ ಎಲ್ಲ ಅಷ್ಟೊಂದು ಕ್ವಾಲಿಟಿ ಏನು ಚೆನ್ನಾಗಿರಲಿಲ್ಲ. ಸಿಲ್ಕ್ ಸ್ಯಾರಿ ಓಕೆ, ಸಿಲ್ಕ್ ಸ್ಯಾರೀಸ್ ಆರಾಮಲ್ಲಿ ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಬಿಟ್ಟು ನಾವು ಬೇರೆ ಸ್ಯಾರೀಸ್ ಎಲ್ಲ ನೋಡ್ತೀವಿ ಅಂದರೆ ಇಲ್ಲಿ ಬಂದು ತೊಗೊಳೋದೇ ಒಳ್ಳೆಯದು. ಸೊ ಫೈನಲಿ ನಾನು ಈ ಸ್ಯಾರಿನ ತೊಗೊಂಡೆ. ನಂಗೆ ಈ ಸ್ಯಾರಿ ಇಷ್ಟ ಆಯಿತು. ತುಂಬ ಲೈಟ್ ವೆಯ್ಟ್ ಕೂಡ ಇತ್ತು. ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ರೆಡಿಮೇಡ್ ಬ್ಲೌಸ್ ಕೂಡ ಅವೈಲಬಲ್ ಇದ್ದಾವೆ. ರೆಡಿಮೇಡ್ ಬ್ಲೌಸು ಓಕೆ ನನಗೆ ಇಷ್ಟ ಆಯಿತು. ಬಟ್ ಕಾಸ್ಟ್ ತುಂಬ ಜಾಸ್ತಿ ಆಯಿತು ಅನಿಸ್ತು ನನಗೆ. ನಾವು ಬ್ಲೌಸ್ ಪೀಸ್ ತೊಗೊಂಡು ಶಾಪಲ್ಲಿ ಟೈಲರ್ ಹತ್ರ ಕೊಟ್ಟು ಹೊಲಿಸೋದೇ ಬೆಟರ್ ಅನಿಸ್ತು ನನಗೆ. ಇವೆಲ್ಲ ನಾನು ಇವೆಲ್ಲ ನೋಡಿದ್ನಲ್ಲ, ಒಂದೆರಡು ಪ್ರೈಸಸ್ ಕೂಡ ಚೆಕ್ ಮಾಡಿದೆ. ಇದ್ರದ್ದು ಪ್ರೈಸ್ ನೋಡಿದ್ರೆ 1000 ರೂಪೀಸ್ ಇತ್ತು. ನನಗೆ ಈ ಬ್ಲೌಸಿಗೆ 1000 ರೂಪೀಸ್ ಏನೋ ಅಷ್ಟು ಓಕೆ ಅನಿಸಿಲ್ಲ. ಆ್ಯಂಡ್ ಅದಕ್ಕಿಂತ ಈ ಬ್ಲೌಸ್ ನೋಡಿ ನಂಗೆ ಇನ್ನೂ ಶಾಕ್ ಆಯಿತು. 3500 ರೂಪೀಸ್ ಇದೆ ಈ ಬ್ಲೌಸಿಗೆ. 3500 ರೂಪೀಸು ನಾವು ಆರಾಮಲ್ಲಿ ಬೇರೆನೇ ತೊಗೊಳ್ಬೋದು ಅನಿಸ್ತು. ಸೊ ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾರಿತ್ವ ಅಂತ ಈ ಥರ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಸಿಲ್ಕ್ ಸ್ಯಾರೀಸ್ಗೆ ಮಾತ್ರ ಈ ಥರ ಬಾಕ್ಸಸ್ ಹಾಕಿ ಕೊಡ್ತಾ ಇದ್ದಾರೆ. ಅಲ್ಲಿಂದ ನಾವು ಹೊರಟ್ವಿ. ಊಟ ಬೇರೆ ಆಗಿರಲಿಲ್ಲ ಮಧ್ಯಾಹ್ನ. ಆಲ್ಮೋಸ್ಟ್ ಗಂಟೆ ನೋಡಿದ್ರೆ 5 o'clock ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಇನ್ನೇನು ಅಂತ ಹೇಳ್ಬಿಟ್ಟು ಅಲ್ಲೇ ಆನ್ ದ ವೇನೇ ಊಟ ಮಾಡೋಣ ಅಂತ ಅಯೋಧ್ಯ ಗ್ರ್ಯಾಂಡ್ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲೇ ಸ್ವಲ್ಪ ಇಡ್ಲಿ ಮತ್ತು ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಅವ್ರ ಮನೆಗೆ ಹೋಗ್ಬೇಕಾದ್ರೇ ಗಂಟೆ ಆಲ್ಮೋಸ್ಟ್ 7:30 ಆಗಿದೆ. ಮತ್ತು ಇಲ್ಲಿಂದ ಇನ್ನು ನಮ್ಮ ಮನೆಗೆ ಹೋಗೋದಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟೇ ಆಗೋದು ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾತಾಡ್ತಾ ಕಾರಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಅವರು ಫಸ್ಟೇ ಕೇಳಿದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ವಿಡಿಯೋ ಮಾಡಿರಿ, ಕಂಟೆಂಟಿಗೆ ಏನಾದ್ರೆ ಮಾಡಿಬಿಡಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಟ್ರಾಫಿಕ್ ಕೂಡ ಜಾಸ್ತಿ ಇತ್ತು. ಸೊ ಮನೆಗೆ ಬಂದುಬಿಟ್ಟು ಈ ಟಾಕಿಂಗ್ ಕ್ಯಾಕ್ಟಸ್ ನೋಡ್ಬಿಟ್ಟು ತುಂಬ ಖುಷಿ ಆಗೋಯ್ತು. ಇದ್ರೊಟ್ಟಿಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಸೂಪರ್. ಇದು ಏನು ಏನು ಎಷ್ಟು ಕುಡಿಯೋದು? ನಮ್ಮ ಮನೆಗೆ ಒಂದು ತಗೊಂಡ್ಕೋಬೇಕಿದ್ನ. ಎಷ್ಟದ? ಎಷ್ಟು ರೂಪಾಯಿ ಅದಕ್ಕೆ? ಏನೇನು ಟೆಕ್ನಾಲಜಿ ಅಲ್ಲ.
ಹಾಯ್ 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 ಹಾಯ್. ನೆಕ್ಸ್ಟ್ ಗುಡ್ಡ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಮಲಗೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಟಯರ್ಡ್ ಬೇರೆ ಆಗಿದೆ ಎಲ್ಲರಿಗೂ. ಗುಂಡ ಬೇರೆ ಇವಾಗ ಡ್ಯಾನ್ಸ್ ಮಾಡು ಅಂತವನೆ. ಇವರು ನೀವೇ ಇಬ್ರು ಡ್ಯಾನ್ಸ್ ಮಾಡಿ ಅಂತ ಅವರಿಬ್ರನ್ನೇ ಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಂಟಿ ಒಳ್ಳೆ ಶಾವಿಗೆ ಅಥವಾ ಸೇಮಿ ಅಂತೀವಲ್ಲ ಅದ್ರ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಕ್ಯಾರೆಟು, ಬೀನ್ಸು, ಬಟಾಣಿ, ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ರು. ಅವರು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದಕ್ಕೆ ಅದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಆಯಿಲ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಕಟ್ ಮಾಡಿರುವಂಥ ಎಲ್ಲ ಐಟಮ್ನ ಒಂದು ಸತಿ ಹಾಕ್ಬಿಟ್ಟು ನೀಟಾಗಿ ಅವರು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ತಾಯಿದ್ರು. ಅದು ನೀಟಾಗಿ ಫ್ರೈ ಮಾಡಿದ್ರೆ ಎಲ್ಲದೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದೇ ಸತಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿದ್ರು. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ನೀರನ್ನ ಕುದಿಯೋಕ್ಕಿಟ್ರು. ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕಿದ್ರು. ನೆಕ್ಸ್ಟ್ ಆ ನೀರು ಕುದ್ಮೇಲೆ ಅದಕ್ಕೆ ತೊಗೊಂಡಿರೋಂಥ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ತಾ ಇದ್ದಾರೆ. ಅಂದರೆ ಫುಲ್ ಬೇಯಿಸ್ತಾ ಇಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು 90% ಬೇಯಿಸ್ಕೊತಾ ಇದ್ದಾರೆ. ಇನ್ನೊಂದು 10% ನಾವು ತವಾಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಸ್ಟೀಮಲ್ಲಿ ಇಟ್ಟರೆ ಅದೇ ಬೇಯ್ಕೊಡುತ್ತೆ ಅಂತ ಅಂದರು. ಸೊ ಇದು ಇವಾಗ ಬೆಂದಿದೆ, ಅದನ್ನ ಫುಲ್ ವಾಟರ್ನ ಸಪ್ರೇಟ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಅದನ್ನ ಒಂದು 5 ಮಿನಿಟ್ಸ್ ಹಾಗೆ ಇಟ್ಬಿಟ್ಟು ನಾವು ಎಲ್ಲ ತರಕಾರಿಗಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದನ್ನೊಂದು 5 ಮಿನಿಟ್ಸ್ ಹಾಗೆ ಮುಚ್ಚಿ ಸ್ಟೀಮಲ್ಲಿ ಬೇಯಿಸಿದ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಅಂತ ಅಂದರು. ಉಪ್ಪಿಟ್ಟು ಮಾತ್ರ ತುಂಬ ಸಖತ್ತಾಗಿತ್ತು. ಆಂಟಿ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಲಾಸ್ಟ್ ವೀಕ್ ಅವ್ರ ಮನೆಗೆ ಹೋಗಿದ್ವಿ, ಆವಾಗೂ ಅವರು ಬಜ್ಜಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಈ ಸಲನೂ ಅಷ್ಟೇ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿತ್ತು. ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಸೊ ನಾವಿನ್ನು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಗುಂಡಂಗೆ ಬಾಯ್ ಮಾಡೋಣ ಅಂತ ಹೇಳಿ ಗುಂಡಂಗೆ ಬಾಯ್ ಮಾಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.